ಬನ್ನಿ ಬಾಸ್, ಮತ್ತೆ ಇವಾಗ ನಾವು ತಿಳ್ಕೊಂಡು ಬರ್ಬೇಕಾಗಿರೋದು ಈ ಹುಡುಗಿ ವಾಯ್ಸ್ ತೆಗಿತಾರಂತಹ ಈ ನಮ್ಮ ಕಳ್ಳನ ಮಗ ಹುಡುಗನ ಬಗ್ಗೆ. ಮತ್ತೆ ಸರ್, ನಿಮ್ಮ ಹೆಸರೇನು? ನನ್ನ ಹೆಸರು ಲೇಡೀಸ್ ಲೇಡೀಸ್ ಹೆಸರು ಹೇಳ್ಬೇಕೇನು? ಜೆಂಟ್ಸ್ ಹೆಸರು ಹೇಳ್ಬೇಕು ನಾನು? ನೀವ್ ಏನಿದ್ರ ಅದೇ ಹೇಳಿ. ಲೇಡೀಸ್ ಅಂದ್ರೆ ಲೇಡೀಸ್ ಹೇಳ್ತೀನಿ, ಜೆಂಟ್ಸ್ ಅಂದ್ರೆ ಜೆಂಟ್ಸ್ ಹೇಳ್ತೀನಿ. ಆಯ್ತು ಬಿಡಪ್ಪ, ಎರಡು ಹೇಳ್ಬಿಡು ನೋಡೋಣ. ನನ್ನ ಹೆಸರು ಅರ್ಧ ಜೆಂಟ್ಸ್ ಅದ, ಅರ್ಧ ಲೇಡೀಸ್ ಅದ. ಅದೇನಂತ ತಿಳ್ಕೊಬೇಕು, ನಮಗೂ ಉತ್ಸವ ಆಗ್ತಾ ಇದೆ ನಿಮ್ಮ ಬಗ್ಗೆ. ಹೆಸರು ನಿಮ್ಮ ಬಗ್ಗೆ ತಿಳ್ಕೊಬೇಕಾದಲ್ಲಿ ನಮಗೂ ಕೂಡ ಉತ್ಸವ ಹುಟ್ಟಿ ಬರ್ತಾ ಇದೆ. ಮತ್ತೊಮ್ಮೆ ಹೇಳಿ ನಿಮ್ಮ ಹೆಸರೇನಂತ. ನನ್ನ ಹೆಸರು ಲೇಡೀಸ್ ಅಂದ್ರೆ ಲಕ್ಷ್ಮಿ. ಅಯ್ಯೋ ಹೌದಾ, ಮತ್ ಗಂಡಸ್ ಅಂತಂದ್ರೆ ಲಕ್ಷ್ಮಣ್. ಮಣ ಮಣ ಅಂತೆ, ಲಕ್ಷ್ಮಣ್ ಅಂತೆ. ಮತ್ತೆ ನಿಮ್ಗೆ ಮದುವೆ ಆಗಿದ್ರ ಅಥವಾ ಇಲ್ಲ? ಅದನ್ನು ಕೇಳಬೇಡಿ, ನನಗೆ ಬಹಳ ಹೊತ್ತ ಬರ್ತಾ ಇದ್ದೆ. ಕೇಳಬೇಡಿ. ಅದ್ಯಾಕೆ ಹೇಳ್ತೀರಾ ಸ್ವಲ್ಪ? ನನಗೆ ಬಹಳ ಕಷ್ಟ ಆಯ್ತದೆ, ಕೇಳಬೇಡಿ. ಏನಾಗಿದೆ ಕಷ್ಟ ಹಾಗಂತ ಸ್ವಲ್ಪ ನೀವು ಹೇಳ್ಬೋದಲ್ವಾ? ನಾನು ಶಾಲೆ ಬರ್ತಾ ಇರ್ತದ, ನನಗೊಂದು ಪೂರಿ ಕೋಳಿ ಕಟ್ಟಕ್ಯಾರ. ಕೋಳಿ ಕಟ್ಟಕ್ಯಾರ ಪೂರಿ. ನನ್ನ ಲೈಫ್ ಹಾಳಾಗ್ಯದ. ಹಾಗಿದ್ರೆ ನಿಮ್ ಶಾಲಿಕರ ಏಜ್ ಅಲ್ಲಿ ಮದುವೆ ಮಾಡ್ಬಿಟ್ಟಿದ್ದಾರೆ ಅಂತ ಇದ್ರ, ಹಾಗಿದ್ರೆ ನಿಮ್ ಲೈಫ್ ಹೇಗೆ ಬರ್ಬಾದಾಯ್ತಂತ ಸ್ವಲ್ಪ ಹೇಳ್ತೀರಾ ಬಿಡ್ಸಿ? ಶಾಲೆ ಕಲ್ತಾ ಇದ್ದ ನನಗ ಒಂದು ಎಂತ ಧಮ್ಮನ್ ಎಮ್ಮಿ ಕೋಳಿ ಕಟ್ಟಕ್ಯಾರ. ಅದು ಎಮ್ಮಿತ್ತ ಅಥವಾ ಹುಡುಗಿದ್ಳ ಸ್ವಲ್ಪ ಹೇಳ್ತೀರಾ ಬಿಡ್ಸಿ? ಹುಡುಗಿದಾಗ ಎಮ್ಮೆದಾಗ ಏನು ಫಾಲ್ಟ್ ಇಲ್ಲ. ಎಂತ ಮಾತು ಗುರು, ಅದೇಗಂತ ಹೇಳ್ತೀರಾ? ಹಾಗಿದ್ರೆ ಕರ್ರಗಿದ್ಳ ಅಥವಾ ದಪ್ಪಾಗಿದ್ಳ ಅದು ಎಂತ ಹೇಳ್ಬಿಡಿ ಅಲ್ಲ. ಬಹಳ ದಮ್ಮಿತ್ತು, ನನಗ ಬಹಳ ಪರೇಶಾನ್ ಮಾಡ್ಬಿಟ್ಟ. ಸಣ್ಣ ನನಗ ಏನ್ ಬಿ ಕೆಲ್ಸ ಬರ್ತಾ ಇದ್ದಿಲ್ಲ. ನಾನು 9ನೇ ಶಾಲೆ ಓದ್ತಾ ಇದ್ದದ, ಆಗ ನನಗ ಕೋಳಿ ಹಾಕ್ಯಾರ. 9ನೇ. ಇವಾಗ ನಿಮ್ ಏಜ್ ಎಷ್ಟು? ನನ್ನ ಏಜ್ ಈಗ ಬಹಳ ದೊಡ್ಡ ಆಗ್ಯದ. ಅದಕ್ಕೆ ನಾನು ಯಾರು ಬಿ ನನ್ನ ಉಮ್ಮರ್ ಕಾಡ್ಬೇಕು, ನನ್ನ ಉಮ್ಮರ್ ಯಾವ ಬಿ ಕಂಡು ಹಿಡಿಲ್ಲ. ಅದು ಎಷ್ಟು ನಿಮ್ಮ ಉಮ್ಮರ್ ಅಥವಾ ನಿಮ್ ಏಜ್ ಹೇಳ್ತೀರಾ ಸ್ವಲ್ಪ ಬಿಡಿಸಿ? ನಾಚಿಕೆ ಬರುತ್ತಾ ಇದ್ದೆ ಸರ್, ಕೇಳಬೇಡಿ. ಅದು ಯಾಕೆ ನಿಮ್ಗೆ ನಾಚಿಕೆ ಬರ್ತಾ ಇದೆ ಸರ್? ಒಬ್ಬರಿಗೆ ಅಂದ್ರೆ ಪೂರ ನನ್ನಂಗೆ ದುರದೆ ಎಲ್ಲ ಮಾಡ್ತಾ, ಎಲ್ಲ ಹಂಗೆ ಮಾಡ್ತಾರ ನನ್ನಂಗೆ. ಮತ್ತೆ ನಿಮ್ದೆ ಲೈಫ್, ನಿಮ್ ಹೆಂಡತಿ ಬಗ್ಗೆ ಏನಾದ್ರೂ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಮತ್ತೆ ನಾ ಸಣ್ಣ ತಿಳ್ತಾ ಇದ್ದಿಲ್ಲ, ಆಗ ಕೋಳಿ ಕಟ್ಟದ್ರ ಅದನ್ನ ಊಟ ಅಂದಾವ. ಅವನಂದ್ರೆ ಇಲ್ಲ, ಅವನ್ ಭೋಸರ ಅಂತ ಬೇತದ ನನಗದು. ನೀವ್ ಯಾಕೆ ಬೈಲಿಕ್ ಹೋಗಿರ? ಮತ್ತೆ ನಾನದ ಕುರುಕಾಸ್ ನೋಡ್ಯಾರ, ಮತ್ ನನಗ್ ಒಂದ್ ಹೊಡೆದ ಮಾರಿ ಮೇಲೆ ಸಣ್ಣ ಇದ್ದಿದ ಹೊಡೆದ ಹೊಡ್ಸ್ಕೊಂಡಂತ ಮಾರಾಯರೇ. ಹಿಂದಿನ ಕಾಲದಲ್ಲಿ ಇದೆಲ್ಲ ಕಾಮನ್. ಆದ್ರೆ ನಿಮ್ಗೆ ಏಜ್ ಹೇಳ್ಬಿಡಿ, ಅಂದ್ರೆ ಗೊತ್ತಾಗುತ್ತೆ ನಿಮ್ಗೆ ಈ ವಯಸ್ಸು ಎಷ್ಟಿದೆ ಇವಾಗ. ಹಾಗಿದ್ರೆ ನಿಮ್ ಮದುವೆ ಯಾವಾಗ ಆಗಿತ್ತಂತ? ನನ್ನ ಮದುವೆ ಆಗಿ 1998 ಅಂತಂದ್ರೆ ನೀವು 9ನೇ ಇದ್ದಾಗ ಮ್ಯಾರೇಜ್ ಆಯ್ತು ಅಂತಂದ್ರೆ ನೋಡಿ, 9ನೇ ಅಂತಂದ್ರೆ 5 ವರ್ಷ, ಅದು ಮತ್ತೆ 14 ವರ್ಷದ ಏಜ್ ದಲ್ಲಿ ನಿಮ್ಗೆ ಮದುವೆ ಆಯ್ತಾ? ನನಗ್ ಏನ್ ತಿಳಿತಾ ಇದ್ದಿಲ್ಲ, ನಾಲೆಜ್ ಇದ್ದಿಲ್ಲ. ಆಗ ನನಗ್ ಕೋಳಿ ಕಟ್ಟಕ್ಯಾರ ಹೈರಾಣ ಮಾಡ್ಬಿಟ್ಟ. ಏನ್ ಮಾಡ್ಲಿ, ನನ್ನ ಲೈಫ್ ಪೂರ ಹಾಳಾಗ್ಯದ. ನನಗ್ ರಾತ್ರಿ ನಿದ್ದೆ ಬರ್ತಾ ಇದ್ದಿಲ್ಲ, ಬಹಳ ಕಷ್ಟ ಇದ್ದೆ ಸ್ವಾಮಿ. ಹಾಗಿದ್ರೆ ಬಾಸ್, ನಿಮ್ಗೆ ಮಕ್ಕಳೆಷ್ಟು? ನನ್ನ ಮಕ್ಕಳಿಲ್ಲ, ನನ್ನ 2 ಮಕ್ಕಳು ಯಾರು ಬಿ ಇಲ್ಲ. ನನಗೆ ಒಬ್ಬವನಿಗೆ ವನ್ವಾಸ ಹಾಕಿ ಹೋಗ್ಯಾರ ನಮ್ ತಂದಿ. ಹಾಗಿದ್ರೆ ನಿಮ್ಗೆ ಮ್ಯಾರೇಜ್ ಆಯ್ತು ಅಂತಂದ್ರಲ್ಲ, ಹೆಂಡತಿಯಲ್ಲಿ? ನಾ ಸಣ್ಣ ಇದ್ದಾಗ ನನ್ನ ಕೋಳಿ ಕಟ್ಟೆ ಅದು ಏನಾಯ್ತು ನನಗೆ ತಿಳಿದೇ ಹೋಯ್ತು. ಏನ್ ಮಾಡಲಿ, ವನ್ವಾಸ ಹಾಕ್ಯಾರ ನಾ ಏನಂದ್ರೆ ಬಿ ನನಗೆ ಅರ್ಥ ಆಗಲ್ಲ ಹೊಂಟದಾಗ. ನಾ ವನ್ವಾಸ ಹೋಗ್ತದೆ ಭಾಳ. ಹೌದಾ? ಹಾಗಿದ್ರೆ ಮತ್ತೆ ನಿಮ್ದು ಮ್ಯಾರೇಜ್ ಆದ ಹೆಂಡತಿ ಎಲ್ಲಿದ್ದಾರೆಪ್ಪ?
ಅದು ಕಣ್ಣು ಮುಚ್ಚಿ ಕಣ್ಣೆ ತೆರೆದಾಗ ಅದು ಓಡೋಯ್ತು. ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದಾಳ. ಅದು ಓಡೋಯ್ತು. ನಾ ತಿನ್ನಲು ಹೋಗಿಲ್ಲ ಕೊಳ್ಳಿ ಕಟ್ಟೆ. ಯಾಕೆ ಬಿಟ್ಕೊಟ್ಟು ಹೋದ್ಲು ಅಂತ ಸ್ವಲ್ಪ ಬಿಡಿಸಿ ಹೇಳ್ತೀರಾ? ನಾನು ಆಗತ್ರ ಬರೆದಾಗ ನಾಲೆಜ್ ಇದ್ದಿಲ್ಲ ಏನ್ ಅದಕ್ಕೆ. ಏನ್ ನಾಲೆಜ್ ಇದ್ದಿಲ್ಲ ಅದಕ್ಕೆ ನಾ ಬರೀ ರಾತ್ರಿ ಬೇಕನ ಪ್ರಾಬ್ಲಮ್ ಇರ್ತದ ಅದಕ್ಕೆ. ನೀವ್ ಹೊಡೆದಿರಾ? ನಾವು ಓಡೋದಾಗ ತಿಳಿಲ್ಲ ನಾ ತಿಳಿತಿಲ್ಲ ಆಗ ಓಡ ಎಡ್ಡೆ ಬಿಟ್ಟಿದೆ ಬಾರಿ ಮೇಲೆ ಅದಕ್ಕೆ ಉಲ್ಟ ಹೊಡೆದ ಹೊಡೆದು ಓಡ್ಯದ ಹೆಂಡ್ತಿ. ಹಾಗೆ ಮಾಡಿದ್ರೆ ಯಾವಳ ಇರ್ತಾರ ಗುರು ಇವಳಿಗೆ. ಇವನಿಗೆ ಸ್ವಲ್ಪ ಆದ್ರೂ ಇದ್ರೆ ಇದೆಲ್ಲ ಮಾಡ್ತಿರ್ಲಿಲ್ಲ. ನನಗೆ ಪಸಂದ್ ಇದ್ದಿಲ್ಲ ನಾ ಹೊಡೆದೆ. ನನಗೆ ಪಸಂದ್ ಇದ್ದಿಲ್ಲ ಅದು ಬೇಕಂತ ಕೊಳ್ಳಿ ಕಟ್ಟೆ ಅದಕ್ಕೆ ನಾ ಹೊಡೆದೆ. ಮತ್ ಹೀಗಿದ್ರೆ ಇವಾಗ ಮ್ಯಾರೇಜ್ ಆಯ್ತಿರಾ ಮತ್ತೆ? 100% ಓಕೆ. ಮ್ಯಾರೇಜ್ ಕಡೆಯಿಂದ ಬಹಳ ಪರೇಶಾನ್ ಆಗಿದೆ. ಈಗ ನನಗೆ ಬೇಕೇ ಬೇಕು. ಅದೇ ಬೇಕಂತಂದ್ರೆ ಹೆಂಡತಿ ಯಾವ ಏಜಿನೊಳ್ ಇರ್ಬೇಕಪ್ಪ ನಿಮ್ಗೆ? ನನಗೆ ಹೆಚ್ಚಿಗೆ ದಮ್ಮನ್ ಕೋನ್ ಆಗತ್ತ ಹೇಳ್ತಿರ್ಬಾರ್ದು. ತಳ್ಳಗಿರ್ಬೇಕು. ಅಂದ್ರೆ ಏಜ್ ಎಷ್ಟ್ ಇರ್ಬೇಕು? ಏಜ್ 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 ಯಾಕೆ ಎಷ್ಟಾಗಲ್ಲ ಆಕೆ ಏಜ್ ಕಾಣಿಸ್ಬಾರ್ದು. ಒಂದೇ ಇದ್ದಿರ್ಬೇಕು. ಒಂದೇ ಏಜ್ ಅಂತಂದ್ರೆ ಹೇಗಪ್ಪ? ಹೇಗಿದ್ರೆ ಒಂದು 25, 30, 35. ಸಣ್ಣ ಮುಖ ಇರ್ಬೇಕು, ಗುಂಡೆ ಮುಖ ಇರ್ಬೇಕು, ಸಣ್ಣ ತಳ್ಳಗಿರ್ಬೇಕು. ಸಣ್ಣದಾಗಿರ್ಲ ದೊಡ್ಡದಾಗಿರೋದು ಬತ್ಲಪ್ಪಿಲ್ಲ. ನನಗೆ ಸಣ್ಣಗಿರ್ಬೇಕು, ತಳ್ಳಗಿರ್ಬೇಕು ಸಾಕು. ಹೌದಾ? ಮತ್ತಿದ್ರೆ ಬಾಸ್ ನೀವು ಮದುವೆ ಮಾಡೋದಾ? ಸರಿ ಇರುತ್ತಾ ಇಲ್ಲ ಇರಲ್ಲ? ನನ್ ಪಸಂದ್ ನನ್ ಹೈಟಿನ ತಕ್ಕರ್ ಮಾಡಿದ್ರೆ ನನಗೆ ಒಪ್ತದಿಲ್ಲ. ನನಗೆ ಒಪ್ಪಲ್ಲದು. ಹೊಟ್ಟಿ ದೊಡ್ಡದಾಗಿರ್ಬೇಕಾ ಅಥವಾ ಚಿಕ್ಕದಾಗಿರ್ಬೇಕು? ಹೊಟ್ಟೆ ಪೂರ ಒಳಕಿರ್ಬೇಕು, ಮೂಗ್ ಪೂರ ಹೊರಕಿರ್ಬೇಕು. ಹೌದಾ? ಅಲ್ಲೇನ್ ಮುಂದಿರ್ಬೇಕಾ ಅಥವಾ ಹಿಂದಿರ್ಬೇಕು? ಅಲ್ಲ ಎಷ್ಟು ನಗದಿರ್ಬೇಕು ಕಾಣಿಸ್ಬಾರ್ದು. ಅಲ್ಲಿ ಒಳಗೆ ಇರ್ಬೇಕು. ಹಾಗಿದ್ರೆ ಆ ಹಲ್ಲಿಂದೆಲ್ಲ ಸಾಮ್ರಾಜ್ಯವನ್ನು ಬೀಳಿಸ್ಬಿಟ್ಟು ನಿಮ್ಗೆ ಒಂದು ಹಲ್ಲಿರೋದು ಹಾಗೆ ಅಂತ ಹುಡುಗಿ ಮಾಡ್ಬಿಟ್ರೆ ನಡೆಯುತ್ತಾ? ನಡ್ತದ. ಮತ್ ನಾನಕ್ಕೆ ಪೈಲೇನ ತಪ್ಪಾಗಿ ಹೊಡ್ದಿನ ಈಗಿನ ಹುಡಲನ್ನ ಚಲೋ ಇಕ್ಕೋತೆ ಹುಡಲಿಗಿನ ನಾನ್ ಬಹಳ ತಪ್ಪಾಗಿ ಸ್ವಂತ ಇದ್ದ ಕೊಳ್ಳಿ ಕಟ್ಟೆ. ಹೌದಾ? ಇವಾಗ ಸ್ವಲ್ಪ ಬಂದೈತಿಯಪ್ಪ ಒಳಗೆ. ಹಾಗಿದ್ರೆ ಆ ಕೂದಲ್ ಇರ್ಬೇಕಾ ಅಥವಾ ಇರಬಾರ್ದ ಅವಳಿಗೆ? ಕೂದಲು ಎಲ್ಲಿರ್ಬೇಕು ಎಲ್ಲಿರ್ಬಾರ್ದು ನಮ್ಗೆ ಗೊತ್ತು ಸ್ವಾಮಿ. ಅಲ್ಲ ಮಾರಾಯರೇ, ನಾವು ಕೇಳ್ತಾ ಇರೋದು ತಲೆ ಮೇಲೆ ಕೂದಲ್ ಇದ್ರೆ ನಡೆಯುತ್ತಾ ಅಥವಾ ಅದನ್ನು ಬೇಡ ಅನ್ಲಕತ್ತೀನಿ. ಯಾಕಂತಂದ್ರೆ ನೀವು ಹಲ್ ಬೇಡ ಅನ್ಲಕತ್ತೀರಲ್ಲ. ಇವತ್ ನಾಳೆ ಡಿಸ್ಕೋ ಪಾಯಿಂಟ್ ಚಲೋ ಚಂದ ಒಟ್ಟಿ ಉಟ್ಕೊಂಡು ಗೊತ್ತಾಳ ಫ್ಯಾಷನ್ದಾಗ ನಲ್ಲತ್ತಾರ. ಪೈಲೇಕಿನ ಕಾಲ ಹೊಂಟೋಗ್ಯದ. ಈಗಿನ ಪ್ರಕಾರ ಬೇಕು. ಈಗಿನ ಪ್ರಕಾರ ಬೇಕಾ? ಹಾಗಿದ್ರೆ ಮಿಡ್ಡಿ ಚಡ್ಡಿ ಉಟ್ಕೊಂಡ್ರೆ ನಾವು ನಡೀತಾವ? ನನಗ್ ಪೂರಾಟಿ ಡಿಸ್ಕೋ ನೈಟಿ ಬೇಕು. ಡಿಸ್ಕೋ ನೈಟಿ ಬೇಕಾ? ಡಿಸ್ಕೋ ನೈಟಿ ಬೇಕಂತ ನೋಡಿ ಮಾರಾಯರೇ. ಡಿಸ್ಕೋ ನೈಟಿ ಅಂತಂದ್ರೆ ಏನಪ್ಪಾ ಅದು? ಪೂರ ತಿಳಿ ಮೇಲೆ ಕೇಳ್ಕಿಂತ ಒಂದಿರ್ಬೇಕು. ಪೂರ ಯಾರಿಗೂ ಕಾಣಬಾರ್ದು ಹಂಗಿರ್ಬೇಕು. ಅದು ಏನಿರ್ಬೇಕು ತಲೆಯಿಂದ ಕೆಳಗಿನವರೆಗೆ? ಡಿಸ್ಕೋ ನೈಟಿ ಬ್ಯೂಟಿಫುಲ್. ನೈಟಿ ಉಟ್ಕೊಂಡ್ರೆ ಸಾಲದು, ಮದುವೆಯಲ್ಲಿ ಅದೇ ಉಟ್ಟಿಸ್ಕೊಂಡ್ ಬರೋಣ. ಪೈಲೇಕಿನ ಕಾಲದಾಗ ಸೀರೆ ಲಂಗ ಅಂತ ಉಟ್ಕೊಂಡು ಮುಚ್ಕೊಂಡಿರ್ತದ. ಈಗಿನ ಪೂರ ಫ್ಯಾಷನ್ದಾಗ ಹುಡುಗಿಯರ್ ಪೂರ ಫ್ಯಾಷನ್ದಾಗಿ ಭಾರಿ ಭಾರಿ ಎಲ್ಲಾರಿ ಬಾಡಿ ತೋರ್ಸ್ಕೊತಾ ಎಲ್ಲ ಕುಣ್ಕೊತ ನಡ್ದ. ಈಗ ಅಂತದೇ ಬೇಕು ನನಗೆ ಬಿ. ಬಾಡಿ ಬೇಕಾ ನಿಮ್ಗೆ? ಯಾವ ರೇಂಜಿನ ಬಾಡಿ ಬೇಕು? ಸನಿ ಲಿವೈನ್ ಬೇಕಾ ಅಥವಾ ಮತ್ತೆ ಇತರ ಯಾರಾದ್ರೂ ಇದ್ರೆ ಅದ್ರ ಹೆಸರು ಹೇಳ್ಬಿಡಿ. ತಳ್ಳಗಿರ್ಬೇಕು ಬಾಡಿ ಬಿ. ಬಾಡಿ ಇರಲ್ಲ ತಳ್ಳಗಿರ್ಬೇಕು. ಚಲೋ ಇರ್ಬೇಕು, ತಳ್ಳಗಿರ್ಬೇಕು. ಓಕೆ ಸರಿ ಬಾಸ್, ಮಾಡೋಣ ಅಂತೆ. ನೋಡಿ ಬಾಸ್, ನಿಮ್ಮ ಹತ್ರ ಎಲ್ಲಾದ್ರೂ ಒಂದು ಹುಡುಗಿ ಇದ್ರೆ ನೋಡ್ಬಿಡಿ ಮಾರಾಯರಿಗೆ. ಯಾಕಂತಂದ್ರೆ ತುಂಬಾ ಆಸಕ್ತಿಯನ್ನು ಹೊಂದಿರುವಂತಹ ಇದು ನನ್ನ ಇಷ್ಟ ಇದ್ದೆ. ನಾನು ಒಂದು ಹಿಂದಿ ಫಿಲಿಂ, ಕನ್ನಡ ಫಿಲಿಂ ಚಿತ್ರಗೀತದಾಗ ನಾನು ಯೂಟ್ಯೂಬ್ದಾಗ ನಾನು ಬರ್ತಾ ಇದ್ದೆ. ನನ್ನ ಇದು ಇಷ್ಟ. ನನ್ನ ಪೂರ ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ಅವರಿಗೆ ಹೇಳಕ್ ಬರ್ತಾ ಇಲ್ಲ, ಇದು ಚಾನಲ್ ಇರೋದು ನಿಮ್ಗೆ ನಗಸೋಕೆ ಮತ್ತೆ ನಿಮ್ಮ ನಗುಮುಖವನ್ನು ತರಕ್ಕೆ. ಅದಕ್ಕೋಸ್ಕರ ಇದು ಕ್ರಿಯೇಟ್ ಮಾಡಿರೋದು. ಅದಕ್ಕೋಸ್ಕರ ನೀವು ಯಾರು ಈ ಚಾನಲ್ ಅನ್ನು ಮಗದೊಮ್ಮೆ ನೋಡ್ಬೇಕಾದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನಿಮ್ಮ ಪ್ರೀತಿಯನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಹೇಗೆ ತುಂಬ್ತೀರಾ ಎಂಬುದು ನಿಮಗೆ ಗೊತ್ತು. ಯಾಕಂತಂದ್ರೆ ಇವಾಗ ಇವರು ಮಾತಾಡಿದ್ದು ನಾವು ಕೇಳಿದ್ದು ಅದು ನಿಮ್ಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮತ್ತೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಾಕೆ. ಹಾಗೇನೆ ಕಮೆಂಟ್ಸ್ ಮಾಡಿ ಅನ್ನುತ್ತಾ ವಿಡಿಯೋ ಕೊನೆಗೊಳಿಸೋಣ ಅಂತೆ. ಹಾಗಿದ್ರೆ ಲಕ್ಷ್ಮಣ ಅವರೇ, ಏನಾದ್ರೂ ಒಂದು ಹೇಳಿಕ್ ಬಯಸ್ತೀರಾ ಲಾಸ್ಟಿಗೆ?
ನನಗ ನನ್ನ ನನ್ನ ವಯಸ್ಸು ನಾನು ಎಷ್ಟು ದೊಡ್ಡದಿರಲಿ, ನಾನು ಸಣ್ಣ ಚಿಕ್ಕ ಮಕ್ಕಳನ್ನ ಕಾಣಿಸ್ಬೇಕಂತ ನನ್ನ ಇಷ್ಟ ಅಲ್ಲ, ನನ್ನ ಬಹಳ ಪ್ರೀತಿ. ನಾನು ದೊಡ್ಡ ವಯಸ್ಸಿನಲ್ಲಿ ಕಾಣಿಸಬಾರ್ದು. ಹಾಗಿದ್ರೆ ಬಾಸ್, ಇದು ವಿಡಿಯೋ ಮತ್ತೊಮ್ಮೆ ತರೋಣಂತೆ. ಈ ಚಿಕ್ಕ ಏಜ್ ಅಥವಾ ದೊಡ್ಡ ಏಜ್ ಎಂಬುದು. ಆವಾಗಿನವರೆಗೂ ನಿಮ್ಮೆಲ್ಲರಿಗೂ ಜೈ ಹಿಂದ್, ಜೈ ಕರ್ನಾಟಕ.